ಇದೆಲ್ಲ ಒಂದ್ ಕಡೆ ಆದ್ರೆ ದರ್ಶನ್ ಹಾಗೆ ಅವರ ಟೀಮ್ಗೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅವರಿಗೆಲ್ಲ ಮತ್ತಷ್ಟು ಸಂಕಷ್ಟ ತಂದೊಡ್ಡೋದಕ್ಕೆ ಕಾರಣ ಅಂತ ಅಂದ್ರೆ ಈ ಹೊಸ ಕಾಯ್ದೆ, ಈಗೇನ್ BNSS ಕಾಯ್ದೆ ಬಂದಿದೆ, ಭಾರತೀಯ ನ್ಯಾಯ ಸಂಹಿತಾ ಪ್ರಕಾರವಾಗಿ ಈಗ IPC ಸೆಕ್ಷನ್ ಅಡಿ ದಾಖಲಾಗಿತ್ತು ಈ ರೇಣುಕಾಸ್ವಾಮಿ ಪ್ರಕರಣ. ಬಟ್ ಈ ತನಿಖೆ ಅನ್ನುವಂಥದ್ದು ಇದು BNS ಕಾಯ್ದೆ ಅಡಿ ನಡೀತಾ ಹೋಗುತ್ತೆ. ಸೊ ಮಹಜರ್ ಪ್ರಕ್ರಿಯೆ ಆಗಿರ್ಬೋದು, ಜುಲೈ 1ನೇ ತಾರೀಕಿನಿಂದ BNS ಕಾಯ್ದೆ ಜಾರಿಗೆ ಬರುತ್ತೆ. ಸೊ ಈ BNSS ಕಾಯ್ದೆ ಅಡಿ ಮಹಜರ್ ಪ್ರಕ್ರಿಯೆ ನಡೆಯುತ್ತೆ. ಹಿಂದೆ ಸೆಕೆಂಡರಿ ಎವಿಡೆನ್ಸ್ ಆಗ್ತಾ ಇತ್ತು, ಈ ಟೆಕ್ನಿಕಲ್ ಎವಿಡೆನ್ಸ್ಗಳೆಲ್ಲ. ಈಗ BNSS ಜಾರಿ ಆದಂತ ನಂತರದಲ್ಲಿ ಟೆಕ್ನಿಕಲ್ ಎವಿಡೆನ್ಸ್ಗಳನ್ನ ಅಂತ ಅಂದ್ರೆ ಈ CCTV ಫುಟೇಜ್ಗಳಾಗಿರ್ಬೋದು, ಅಥವಾ ಈ CDRಗಳು ಪತ್ತೆ ಮಾಡ್ಕೊಂಡಂತ ಆಗಿರ್ಬೋದು, ಅಥವಾ ಈ ಟವರ್ ಲೊಕೇಶನ್ ಮತ್ತೊಂದು, ಇದೆಲ್ಲವನ್ನು ಕೂಡ ಪ್ರೈಮರಿ ಎವಿಡೆನ್ಸ್ ಆಗಿ ಮಾಡ್ಕೊಳ್ಳೋಕ್ಕೂ ಅವಕಾಶ ಇದೆ. ಇದು ಪೊಲೀಸರಿಗೆ ಸಹಜವಾಗಿ ತನಿಖೆ ಮಾಡಿ ಆರೋಪ ಪಟ್ಟಿ ಸಲ್ಲಿಸುವಂಥದ್ದು ಅಥವಾ ಆರೋಪಿತನ ವಿರುದ್ಧವಾಗಿ ಇರುವಂತಹ ಆರೋಪವನ್ನ ಸಾಬೀತುಪಡಿಸುವಂತ ನಿಟ್ಟಿನಲ್ಲಿ BNSS ಕಾಯ್ದೆಯಲ್ಲಿ ಹೆಚ್ಚಿನ ಅನುಕೂಲಗಳಿದೆ. ಸೊ ಅದೆಲ್ಲವೂ ಕೂಡ ಇಲ್ಲೂ ಬಹಳ ಅನುಕೂಲ ಆಗ್ಬೋದು ಅಂತ ಮಹಜರು ಸೇರಿ ತನಿಖೆಯನ್ನ ಬಹಳ ಎಚ್ಚರಿಕೆಯಿಂದ ನಡೆಸಿದೆ ಖಾಕಿ ಟೀಮ್. ಹೈ ಪ್ರೊಫೈಲ್ ಕೇಸ್ ಆಗಿರುವಂತ ಕಾರಣಕ್ಕಾಗಿ ಬಹಳ ಸೂಕ್ಷ್ಮವಾಗಿ ತನಿಖೆಯನ್ನು ನಡೆಸಲಾಗಿದೆ. ಎಲ್ಲವನ್ನೂ ತನಿಖೆ ಮಾಡಿ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡುವಂತ ಪ್ರಕ್ರಿಯೆಯೂ ಕೂಡ ನಡೆದಿದೆ. ಅದಕ್ಕೆ ಹೇಳಿದ್ದು ಈ ಭಾರತೀಯ ನ್ಯಾಯ ಸಂಹಿತೆಗೆ ಸಂಬಂಧಪಟ್ಟ ಹಾಗಿನ ಕಾಯ್ದೆ ಏನು ಜಾರಿಗೆ ಬಂದಿರುವಂಥದ್ದು, ಆ ಕಾಯ್ದೆ ಅಡಿ ಇಲ್ಲಿ ದರ್ಶನ್ ಅವರಿಗೆ ಮತ್ತಷ್ಟು ಸಮಸ್ಯೆ ತಂದೊಡ್ಬೋದಾ ಅಂತ ಚಾನ್ಸಸ್ ಇದೆ. ಯಾಕೆ ಅಂತ ಅಂದ್ರೆ ತನಿಖೆಗೆ ಸಂಬಂಧಪಟ್ಟಂಗಿನ ಬಹಳಷ್ಟು ಭಾಗ ಈ BNS ಕಾಯ್ದೆ ಜಾರಿ ಆದಂತ ನಂತರದಲ್ಲಿ ನಡೆದಿರುವಂತ ಕಾರಣಕ್ಕಾಗಿ ಈ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ ಏನಿದೆ ಇದರ ಅಡಿ ಇದು ಇನ್ನಷ್ಟು ಕಂಟಕ ಆಗಬಹುದಾದಂತ ಚಾನ್ಸಸ್ ಇದೆ. ಸೊ BNSS ಮುಂಚೆ ಎಲ್ಲವೂ ಕೂಡ IPC ಅಂಡರ್ ಹೆಚ್ಚಿಗೆ ನಡೀತಾ ಇದ್ದಂಥದ್ದು. ಈ ಕೊಲೆ ಆದಂತ ಸಂದರ್ಭದಲ್ಲೂ ಕೂಡ ಸೆಕ್ಷನ್ IPC ಇದೇ ಜಾರಿಯಲ್ಲಿತ್ತು. ಬಟ್ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತಾ ಏನು ಅದು ಜಾರಿಗೆ ಬಂತು ಅಂದ್ರೆ ಜುಲೈ 1ನೇ ತಾರೀಕು ಅಂತ ಕಾಣಿಸುತ್ತೆ. ಹೌದು, ಜುಲೈ 1ನೇ ತಾರೀಕಿನಂದು ಜಾರಿಗೆ ಬಂದಂಥದ್ದು. ಅದು ಆ ಕಾಯ್ದೆ ಜಾರಿಗೆ ಬಂದಂತ ನಂತರದಲ್ಲಿ BNSS ಅಡಿನೇ ಈ ಮಹಜರ್ ನೋಡ್ದಿರೋದು, ಈ ಟೆಕ್ನಿಕಲ್ ಎವಿಡೆನ್ಸ್ಗಳನ್ನೆಲ್ಲ BNSS ಅಡಿ ಹೆಚ್ಚಿನ ಅಂದ್ರೆ ಸಾಕ್ಷಿಯಾಗಿ ಬಳಸ್ಕೊಳ್ಳೋಕೆ ಅವಕಾಶ ಇದೆ. ಚಾರ್ಜ್ ಶೀಟ್ ನಲ್ಲಿ A3 ಅಂತ ಅಂದ್ರೆ ಪವನ್, ಈತನ ಪಾತ್ರದ ಬಗ್ಗೆಯೂ ಉಲ್ಲೇಖ ಇದೆ. ರೇಣುಕಾ ಸ್ವಾಮಿಯ ಕಿಡ್ನಾಪ್ ವೇಳೆ ರಾಘವೇಂದ್ರ ಜೊತೆಗೆ ಈ ಪವನ್ ಸಂಪರ್ಕದಲ್ಲಿದ್ದ. ಪಟ್ಟಣಗೆರೆ ಶೆಡ್ಗೆ ತೆರಳಿ ರೇಣುಕಾ ಸ್ವಾಮಿ ಮೇಲೆ ಹಲ್ಲೆಯನ್ನ ಈತ ಕೂಡ ಮಾಡಿದ್ದಾನೆ. ಪವನ್ ಅವರ ಬಟ್ಟೆಯನ್ನ ಸೀಸ್ ಮಾಡಲಾಗಿದೆ. ಅದರಲ್ಲಿ ರೇಣುಕಾ ಸ್ವಾಮಿಯ ರಕ್ತದ ಮಾದರಿ ಕೂಡ ಪತ್ತೆ ಆಗಿದೆ. ಬೇರೊಂದು ಇನ್ಸ್ಟಾಗ್ರಾಮ್ ಖಾತೆಯ ಮುಖೇನವಾಗಿ ರೇಣುಕಾ ಸ್ವಾಮಿಯ ಜೊತೆಗೆ ಆತ ಚಾಟಿಂಗ್ ಅನ್ನ ನಡೆಸಿದ್ದ ಅನ್ನುವಂಥದ್ದು ಕೂಡ ಗೊತ್ತಾಗಿದೆ. ಕೊಲೆ ಬಳಿಕ ಅವಶ್ಯಕತೆಗೆ ಅಂತ ಹೇಳಿ ಇಟ್ಟಿದ್ದಂತ ಎಲ್ಲ ಹಣವನ್ನ ಕೂಡ ಜಪ್ತಿ ಮಾಡಲಾಗಿದೆ. ಹೀಗೆ ಪವನ್ ಪಾತ್ರದ ಬಗ್ಗೆಯೂ ಕೂಡ ಅಧಿಕಾರಿಗಳು ಇಂಚಿಂಚು ಉಲ್ಲೇಖಿಸಿದ್ದಾರೆ ಅನ್ನುವಂಥದ್ದು ತಿಳಿದು ಬರ್ತಾ ಇದೆ. ಹೀಗೆ ಪವನ್ ಈತ ಕೂಡ ಈ ಪವಿತ್ರ ಗೌಡ ಮೊದಲಿಗೆ ಈ ತರದ ರೇಣುಕಾ ಸ್ವಾಮಿ ಹೀಗೆ ಆತನ ಪ್ರೊಫೈಲ್ ನಿಂದ ಈ ರೀತಿಯಾದಂತ ಮೆಸೇಜ್ಗಳೆಲ್ಲ ಬಂದಿದೆ ಅನ್ನುವಂಥದ್ದನ್ನ ಪವನ್ಗೆ ತೋರಿಸಿರ್ತಾರೆ. ಪವನ್ ಆ ನಂತರದಲ್ಲಿ ಆತನನ್ನ ಟ್ರ್ಯಾಪ್ ಮಾಡುವಂತ ಪ್ರಯತ್ನ ಪಟ್ಟಿರ್ತಾನೆ. ಸೊ ದರ್ಶನ್ಗೆ ಆ ಪವನ್ ವಿಚಾರವನ್ನ ತಿಳಿಸಿರ್ತಾನೆ. ಅಲ್ಲಿ ಎಲ್ಲಿ ವ್ಯಕ್ತಿ ಇದ್ದಾನೆ ಅನ್ನುವಂಥನ್ನ ತಿಳಿದುಕೊಂಡು ಆತನ ಲೊಕೇಶನ್ ಚಿತ್ರದುರ್ಗ ಅಂತ ಗೊತ್ತಾದಾಗ ದರ್ಶನ್ರ ಈ ಅಭಿಮಾನಿ ಸಂಘದ ಅಧ್ಯಕ್ಷ ಚಿತ್ರದುರ್ಗಕ್ಕೆ ಸಂಬಂಧಪಟ್ಟಂಗೆ ರಾಘವೇಂದ್ರನ ಕನೆಕ್ಟ್ ಮಾಡಿದ್ದು, ಆ ಮುಖೇನವಾಗಿ ಆತನ ಕಿಡ್ನಾಪ್ ಮಾಡಿ ಬೆಂಗಳೂರಿಗೆ ಕರ್ಸ್ಕೊಳ್ಳುವಂತ ನಿಟ್ಟಿನ ಪ್ರಯತ್ನ. ಇಷ್ಟೆಲ್ಲ ಆದಂತ ನಂತರದಲ್ಲಿ ರೇಣುಕಾ ಸ್ವಾಮಿಗೆ ಹೋಗಿ ಮತ್ತೆ ಹೊಡೆದಿರೋದು, ಆ ಕ್ರೌರ್ಯದಲ್ಲಿ ಪವನ್ ಕೂಡ ಭಾಗಿಯಾಗಿರುವಂಥದ್ದು, ಇದೆಲ್ಲ ಕೂಡ ಉಲ್ಲೇಖ ಆಗಿದೆ ಚಾರ್ಜ್ ಶೀಟ್ ನಲ್ಲಿ. ಪವನ್ನ ಪಾತ್ರವೂ ಕೂಡ ಉಲ್ಲೇಖ ಆಗಿದೆ ಅನ್ನುವಂಥದ್ದು ತಿಳಿದು ಬರ್ತಾ ಇದೆ. ಸೊ ಬೇರೊಂದು ಇನ್ಸ್ಟಾಗ್ರಾಮ್ ಖಾತೆ ಮುಖೇನವಾಗಿ ಆಮೇಲೆ ಇನ್ನೊಂದಂದ್ರೆ ರೇಣುಕಾ ಸ್ವಾಮಿ ಕೂಡ ಹೌದು ಈಗ ಪವಿತ್ರ ಗೌಡಗೆ ಮೆಸೇಜ್ ಅನ್ನ ಕಳಿಸಿದ್ದ ಅನ್ನುವಂಥದ್ದು ಕೂಡ ಪ್ರೂವ್ ಆಗಿದೆ. ಅದು ಈ ಇನ್ಸ್ಟಾಗ್ರಾಮ್ಗೆ ಇವರೊಂದು ಮನವಿಯನ್ನ ಮಾಡ್ಕೊಂಡಿರ್ತಾರೆ ಮೇಲ್ ಮುಖೇನವಾಗಿ. ಆ ಮುಖೇನವಾಗಿ ಆತನ ಅಕೌಂಟ್ ರಿಕವರಿಯನ್ನ ಮಾಡಿ ಮತ್ತೆ ಅಲ್ಲಿ ಪತ್ತೆ ಹಚ್ಚಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಬಟ್ ಈಗ ರೇಣುಕಾ ಸ್ವಾಮಿ ಹಂಗ್ ಮಾಡಿದ್ದಕ್ಕೆ ಹಿಂಗ್ ಮಾಡಿದ್ದು ಒಳ್ಳೇದಾಯ್ತು ಅನ್ನುವಂಥದ್ದು ಹೇಳಕ್ಕಾಗಲ್ಲ. ಹಾಗೇನಾದ್ರೂ ಆದ್ರೆ ಈಗ ದರ್ಶನ್ ಅವರ ಫ್ಯಾನ್ಸ್ ಬಹಳಷ್ಟು ಸಂದರ್ಭದಲ್ಲಿ, ಈಗಿನ ಸಂದರ್ಭ ಬಿಡಿ, ಬಹಳ ಹಿಂದೆಯಿಂದನೂ ಕೂಡ ಅವ್ರು ಬಳಸುವಂತ ಭಾಷೆ, ಅವರು ಕೆಲವ್ರನ್ನ ಟೀಕೆ ಮಾಡುವಂತ ರೀತಿ, ಹಂಗೇನಾದ್ರು ಕೊಲೆ ಮಾಡ್ತಾ ಹೋಗಿದ್ರೆ ಈ ಫ್ಯಾನ್ಸ್ ಅಲ್ಲಿ ಒಂದು ಕಾಲ್ಭಾಗ ಫ್ಯಾನ್ಸೇ ಖಾಲಿ ಆಗ್ಬೇಕಿತ್ತಲ್ಲ. ಯಾಕಂದ್ರೆ ಇದಕ್ಕಿಂತ ತುಚ್ಛವಾಗಿ ವರ್ತಿಸುವಂತದನ್ನ ನಾವು ನೋಡ್ತಾ ಇರ್ತೀವಿ. ಹಂಗಾಗಿ ಇದಕ್ ಮಾಡಿದಕ್ಕೆ ಅದ್ ಸರಿ ಅನ್ನುವಂಥದ್ದು ಇದೆಯಲ್ಲ, ಅದ್ ಕೆಲವ್ರು ಮಹಿಳೆಯರು ಕೊಡುವಂತ ಸ್ಟೇಟ್ಮೆಂಟ್ ಬಹಳ ಹಾಸ್ಯಾಸ್ಪದ ಅನ್ಸುತ್ತೆ. ಯಾಕಂದ್ರೆ ಇವ್ರುಗಳು ಸೊಂಟದ ಕೆಳಗಿನ ಪದಗಳನ್ನು ಬಳಸುವಂಥದ್ದು, ಇವ್ರುಗಳು ಈ ಸೋಷಿಯಲ್ ಮೀಡಿಯಾದಲ್ಲಿ ಮಾಡುವಂತ ಕಮೆಂಟ್ಸ್ಗಳು ಈಗಲ್ಲ, ಒಂದು 5-6 ವರ್ಷದಿಂದ ಹಿಂದೆ ಹಿಂಗ್ ಮಿತಿ ಮೀರಿತ್ತು ದರ್ಶನ್ ಅವರ ಫ್ಯಾನ್ಸ್ಗಳು ಹುಚ್ಚಾಟ. ಹಂಗಾದ್ರೆ ಎಲ್ಲರೂ ಕೊಲೆ ಮಾಡ್ತಾ ಬಂದ್ಬಿಟ್ರೆ ಇನ್ನೇನು ಉಳಿಯುತ್ತೆ?
ಸಮಾಜದಲ್ಲಿ ಇದೇನು ಸಂದೇಶ ಅನ್ನುವಂಥದ್ದು ಒಂದು ಪ್ರಶ್ನೆ ಬರುತ್ತೆ ಸಹಜವಾಗಿ. ಹಾಗಾಗಿ ಅವನ ಆ ಥರ ಮಾಡಿದ್ದಕ್ಕೆ ಇವ್ರು ಈ ಥರ ಮಾಡಿದ್ದು ಸರಿ ಅನ್ನುವಂಥದ್ದು ಅದು ಏನೇ ಇವ್ರಿಗೆ ಬಳಸ್ಕೊಟ್ರು ಕಾನೂನಲ್ಲಿ ಅದು ಯಾವುದಕ್ಕೂ ಕೂಡ ಆಸ್ಪದ ಇಲ್ಲ.